ಪ್ರಚಾರ ಕುಮಾರಣ್ಣ ಅವರು ಈಗಾಗಲೇ 16ರಿಂದ 24ವರೆಗೂ ಡೇಟ್ ನಿಗದಿ ಮಾಡಿದ್ದಾರೆ. ನಿನ್ನೆ ದಿನ ಬಹುಶಃ ಅದು ಮಾಧ್ಯಮದಲ್ಲೂ ಕೂಡ ಏನು ಪ್ರಕಟಣೆ ಆಗಿದೆ, ಈಗಾಗಲೇ ತಮಗೂ ಮಾಹಿತಿ ಇದೆ. ಹಾಗಾಗಿ ಈಗ ಅವ್ರ ಪರವಾಗಿ ಈಗ ನಾನೊಬ್ಬ ಯುವ ಕಾರ್ಯಕರ್ತನಾಗಿ ಇವತ್ತು ಇಡೀ ಕ್ಷೇತ್ರವನ್ನು, ಇಡೀ ಜಿಲ್ಲೆಯನ್ನು ಸಂಚರಿಸಬೇಕಾಗ್ತಿರ್ತಕ್ಕಂಥ ಒಂದು ಜವಾಬ್ದಾರಿ ಇದೆ, ಮುಂದುವರಿಸ್ತಾ ಇದ್ದಾರೆ. ಚೆನ್ನಾಗಿದ್ದಾರೆ ಅಣ್ಣ, ಏನು ತೊಂದರೆ ಇಲ್ಲ, ಭಗವಂತನ ಆಶೀರ್ವಾದ, ಎಲ್ಲ ಜನಗಳ ಆಶೀರ್ವಾದ. ಚೆನ್ನಾಗಿದ್ದಾರೆ, ಓಡಾಡ್ತಾ ಇದ್ದಾರೆ. 52 ಕ್ಷೇತ್ರ ಅವರು ಕೂಡ ಇನ್ನೊಂದು 14 ದಿನದಲ್ಲಿ ಪ್ಲಾನ್ ಮಾಡ್ಕೊಂಡಿದ್ದಾರೆ. 52 ತಾಲೂಕುಗಳಿಗೂ ವಿಸಿಟ್ ಮಾಡ್ತಾರೆ. ಇವತ್ತು ನಾನು ಅದ್ರ ಬಗ್ಗೆ ಚರ್ಚೆ ಮಾಡಲ್ಲಣ್ಣ. ಒಂದು ನನ್ನ ಮನಸ್ಸಿನಲ್ಲಿ ನಾನೇ ದೆಹಲಿಗೆ ಹೋದಂಥ ಸಂದರ್ಭದಲ್ಲಿ ರಾಷ್ಟ್ರೀಯ ನಾಯಕರುಗಳು ಒಂದು ಸಲಹೆ ಕೊಟ್ಟರು. ಕುಮಾರಣ್ಣ ಅವರು ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಇರ್ತಕ್ಕಂಥ ಯಾವ್ದಾದ್ರು ಲೋಕಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದಂಥ ಸಂದರ್ಭದಲ್ಲಿ ಇನ್ನೂ ಎಲ್ಲ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಇರ್ತಕ್ಕಂಥ ಕ್ಯಾಂಡಿಡೇಟ್ಗಳಿಗೆ ಅನುಕೂಲ ವಾತಾವರಣ ಸೃಷ್ಟಿಯಾಗ್ತದೆ. ಆಮೇಲೆ ನಿಮ್ಮಂಥ ರಾಜ್ಯ ನಾಯಕರುಗಳು ಇವತ್ತು ಕೇಂದ್ರಕ್ಕೂ ಕೂಡ ಅವಶ್ಯಕತೆ ಇದೆ ಅಂತಕ್ಕಂಥ ಅವ್ರ ಭಾವನೆ ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ಅದು ಮುಂದಿನ ದಿನಗಳಲ್ಲಿ ಅವ್ರ ನಾಯಕತ್ವವನ್ನು ಈ ರಾಜ್ಯವನ್ನು ಕಟ್ತಕ್ಕಂಥದ್ದಕ್ಕೆ ರಾಷ್ಟ್ರೀಯ ನಾಯಕರುಗಳು ಬಳಸ್ಕೊಳ್ತಾರೆ ಅಂತಕ್ಕಂಥದ್ದು ನಾನು ನಂಬ್ಕೊಂಡಿದ್ದೀನಿ. ಆಯ್ತಣ್ಣ, ಅವರು ಪಾಪ ಹಿರಿಯರಿದ್ದಾರೆ, ಅವ್ರಿಗೆ ನಾನು ಉತ್ತರ ಕೊಡೋಷ್ಟು ಇನ್ನು ನಮಗೂ ಬೇಡ, ಇವತ್ತು ಚರ್ಚೆ ಮಾಡೋದು ಬೇಡ. ಅವ್ರ ಹಿರಿತನಕ್ಕೆ ನಾವು ಗೌರವ ಕೊಡ್ತೀವಿ. ನೋಡಿ, ಇವತ್ತು ನಾನು ಒಂದು ಮಾತು ಹೇಳ್ತೀನಿ. ಇವತ್ತು ಕುಮಾರಣ್ಣ ಅವರ ಸಾಧನೆ ಏನಿದೆಯಲ್ಲ ಮಂಡ್ಯ ಜಿಲ್ಲೆಯಲ್ಲಿ, ಪ್ರತಿ ಬೀದಿಯಲ್ಲಿ ಜನಗಳು ಮಾತಾಡ್ತಾರೆ. ದಯಮಾಡಿ ಅವರು ಮೊದಲು ಇವತ್ತೇನು 5 ವರ್ಷಗಳ ಕಾಲ ಜನ 135 ಸ್ಥಾನ ಕೊಟ್ಟಿದ್ದಾರಲ್ಲ, ಗೆಲ್ಲಿಸಿದಾರಲ್ಲ, ಫಸ್ಟ್ ಅವ್ರ ಕೆಲಸ ಅವ್ರು ಮುಂದುವರಿಸ್ತಾರೆ. ಥ್ಯಾಂಕ್ ಯು. ನೋಡಿ ಅಣ್ಣ, ಚುನಾವಣೆ ಸಂದರ್ಭದಲ್ಲಿ ಇವೆಲ್ಲ ಪ್ರಕ್ರಿಯೆಗಳು ಸರ್ವೇ ಸಾಮಾನ್ಯ. ಅವ್ರು ಅಲ್ಲಿ ಹೋಯ್ತಾರೆ, ಇಲ್ಲ Come my love, please don't say no baby, come my love. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ಆಯ್ತಣ್ಣ, ಅವರು ಪಾಪ ಹಿರಿಯರಿದ್ದಾರೆ, ಅವ್ರಿಗೆ ನಾನು ಉತ್ತರ ಕೊಡೋಷ್ಟು ಇನ್ನು ನಮಗೂ ಬೇಡ, ಇವತ್ತು ಚರ್ಚೆ ಮಾಡೋದು ಬೇಡ. ಅವ್ರ ಹಿರಿತನಕ್ಕೆ ನಾವು ಗೌರವ ಕೊಡ್ತೀವಿ. ನೋಡಿ, ಇವತ್ತು ನಾನು ಒಂದು ಮಾತು ಹೇಳ್ತೀನಿ. ಇವತ್ತು ಕುಮಾರಣ್ಣ ಅವರ ಸಾಧನೆ ಏನಿದೆಯಲ್ಲ ಮಂಡ್ಯ ಜಿಲ್ಲೆಯಲ್ಲಿ, ಪ್ರತಿ ಬೀದಿಯಲ್ಲಿ ಜನಗಳು ಮಾತಾಡ್ತಾರೆ. ದಯಮಾಡಿ ಅವರು ಮೊದಲು ಇವತ್ತೇನು 5 ವರ್ಷಗಳ ಕಾಲ ಜನ 135 ಸ್ಥಾನ ಕೊಟ್ಟಿದ್ದಾರಲ್ಲ, ಗೆಲ್ಲಿಸಿದಾರಲ್ಲ, ಫಸ್ಟ್ ಅವ್ರ ಕೆಲಸ ಅವ್ರು ಮುಂದುವರಿಸ್ತಾರೆ. ಥ್ಯಾಂಕ್ ಯು. ನೋಡಿ ಅಣ್ಣ, ಚುನಾವಣೆ ಸಂದರ್ಭದಲ್ಲಿ ಇವೆಲ್ಲ ಪ್ರಕ್ರಿಯೆಗಳು ಸರ್ವೇ ಸಾಮಾನ್ಯ. ಅವ್ರು ಅಲ್ಲಿ ಹೋಯ್ತಾರೆ, ಇಲ್ಲ ಒಂದಷ್ಟು ಜನ ಬರ್ತಾರೆ. ಅದು ಕಾರ್ಯಕರ್ತರಿಗೆ ಸಾಲ ಕಾಂಗ್ರೆಸ್ನವ್ರಿಗೆ. ನೋಡಿ, ಮಾಧ್ಯಮದವ್ರು ನೀವೇ ಹೇಳ್ತೀವಿ. ಇಲ್ಲ ಅಲ್ಲ, ಈಗ ನೀವೇ ಉತ್ತರ ಕೊಟ್ಮೇಲೆ ನಿಮ್ಮ ಪ್ರಶ್ನೆಗೆ ನಿಮಗೆ ಉತ್ತರ ಇದೆ. ಅಂದರೆ ಬಹುಶಃ ಈಗ ಏನಾಗಿದೆ, ಅವರು ಒಂದಷ್ಟು ಜನತಾದಳ ಪಕ್ಷ, BJP ಪಕ್ಷದ ನಮ್ಮ ಮುಖಂಡರುಗಳಿಗೆ ಪಾಪ ಆಹ್ವಾನ ನೀಡ್ತಾ ಇದ್ದಾರೆ. ಇವರೆಲ್ಲ ನಿಷ್ಠಾವಂತರು, ಇವರೆಲ್ಲ ಪಾರ್ಟಿ ಕಟ್ಟಿರ್ತಕ್ಕಂಥವ್ರು. ಹಾಗಾಗಿ ಬಹುಶಃ ಅವ್ರಿಗೆ ಏನಿವತ್ತು ಏನೋ ಆಚೆ ಸಂದೇಶ ಕೊಡಬೇಕಲ್ಲ, ಅದಕ್ಕೆ ಕಾಂಗ್ರೆಸ್ನವ್ರನ್ನೇ ಕರೆದು ಕಾಂಗ್ರೆಸ್ ಅವ್ರಿಗೆ ಶಾಲ ಆಗ್ತವ್ರು. ನೋಡ್ರಿ, ಒಳ್ಳೇದಲ್ಲ ಅವ್ರಿಗೆ.